ನನಗೆ ಈ ಪಾತ್ರ ಸಿಕ್ಕಿದ್ದು ತುಂಬ ಖುಷಿ ಇದೆ. ಎಲ್ಲರೂ ಅದೇ ಹೇಳ್ತಿದ್ದಾರೆ, ನಿಮಗೆ ಕರೆಕ್ಟಾಗಿ ಸಿಕ್ಕಿದೆ ಪಾತ್ರ ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ಪಾತ್ರ ಸಿಕ್ಕಿದೆ ಅನ್ನೋದೇ ಒಂದು ದೊಡ್ಡ ಕಾಂಪ್ಲಿಮೆಂಟ್. ಒಳಗಡೆ ಅಲ್ಲಿ ಸೀನ್ ಬಂದಾಗ ಕಿರ್ಚೋದು ನೋಡಿ ನನಗಂತೂ ಏನು ಸ್ಟ್ರಗಲ್ ಮಾಡಿರ್ತೀವಿ ಇಷ್ಟು ದಿನ ಶೂಟಲ್ಲಿ ಅದೆಲ್ಲ ಮರ್ತೋಯ್ತು. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಲಕ್ಷ್ಮಿ ಅನ್ನೋ ಪಾತ್ರ ಇದು ಆಫರ್ ನಿಮಗೆ ಬಂದಾಗ ನಿಮ್ಗೆ ಒಂದು ರೀತಿ ಹಿಂಜರಿಕೆ ಆಗಲಿಲ್ವಾ? ಮಾಡೋದಕ್ಕೆ ಮಾಡಬೇಕಾ ಬೇಡವಾ ಅನ್ನೋ ಥಾಟ್ ನಿಮಗೆ ಬರಲಿಲ್ವಾ? ಎಷ್ಟು ದಿನ ಥಿಂಕ್ ಮಾಡಿ ನೀವು ಇದನ್ನು ಒಪ್ಕೊಂಡ್ರಿ ಅಂತ? ಐ ಥಿಂಕ್ ಫಸ್ಟ್ ಪಾತ್ರ ಬಗ್ಗೆ ಹೇಳಿದಾಗ ನನಗೆ ಒಂದಿನ ನಾನು ಯೂಶ್ವಲಿ ಟೈಮ್ ತೊಗೊಳ್ತೀನಿ. ಆಮೇಲೆ ಯೋಚನೆ ಮಾಡಿ ಸಣ್ಣ ಪಾತ್ರ ಅಂತ ಹೇಳಿದರು. ಆಮೇಲೆ ಓಕೆ, ಸಣ್ಣ ಪಾತ್ರ ಆಗಿದ್ರು ಕಮ್ಮಿ ಡ್ಯೂರೇಷನ್ ಬಂದರೂ ಒಂದು ಕ್ರೂಷಲ್ ಪಾತ್ರ ಅಲ್ವಾ, ತುಂಬ ಇಂಪಾರ್ಟೆಂಟ್ ಪಾತ್ರ ಮಾಡೋಣ ಅಂತ ಅನಿಸ್ತು. ಸೊ ಈ ಸಿನಿಮಾ ಸ್ಟಾರ್ಟ್ ಆದಾಗ ಎಲ್ಲ ಕಡೆ ನೆಗೆಟಿವ್ ಟಾಕ್ ಇತ್ತು. ಹೌದು. ಇವತ್ತು ಫಸ್ಟ್ ಆದಮೇಲೆ ಎಲ್ಲ ಪಾಸಿಟಿವ್ ಆಗ್ತಿದೆ. ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೇನೆ, ನಾನು ಆ್ಯಕ್ಚುಲಿ ಒಂದು 2 ಪ್ರೆಸ್ ಮೀಟ್ ಏನೋ ಅಟೆಂಡ್ ಮಾಡಿದ್ದೆ. ಆವಾಗಲೇ ನಂಗೆ ಗೊತ್ತಾಗಿದೆ ಇಷ್ಟೊಂದೆಲ್ಲ ನಡೀತಿದೆ ಇಲ್ಲಿ ಅಂತ. ಬಟ್ ಎಲ್ಲರಿಗೂ ಒಂದು ಅಲ್ಲೇ ಸೋಷಿಯಲ್ ಮೀಡಿಯಾ ಇಡೀ ತಂಡಕ್ಕೆ ಸಿನಿಮಾ ನೋಡಬೇಕು ಅನ್ನೋ ಒಂದು ಕ್ಯೂರಿಯಾಸಿಟಿ ಅಂತೂ ಇತ್ತು. ಐ ಥಿಂಕ್ ಇವತ್ತು ಅದೇನೇನು ವಾಯ್ಡ್ ಇತ್ತು ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನಿಸ್ತಾ ಇದೆ. ನೀವು ಡಿ-ಬಾಸ್ ಫ್ಯಾನ್ ಅಂತ ಅನ್ಸುತ್ತೆ ಅಲ್ಲ? ಹಾಂ, ನಾನು ಎಲ್ಲರ ಫ್ಯಾನೇ. ಸೊ ಈ ಪಾತ್ರದಲ್ಲಿ ನಿಮಗೆ ಪ್ರಮುಖವಾಗಿ ತುಂಬ ಇಷ್ಟ ಆಗಿದ್ದು ಅಂತಂದರೆ ಯಾವ ಸೀನು? ನೀವು ಸರ್ ಬಗ್ಗೆ ಹೇಳಿದಾಗ ನೆನಪಾಯಿತು. ನಾನು ರೀಸೆಂಟಾಗಿ ಒಂದು ಇಂಟರ್ವ್ಯೂಗೆ ಹೋದಾಗ ಡಿ-ಬಾಸ್ ಸರ್ರೇನೆ ಇನ್ನೊಬ್ರು ಇಂಟರ್ವ್ಯೂ ಅವ್ರಿಗೆ ಈ ಹುಡುಗಿ ವಿಡಿಯೋ ನೋಡಿ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಮ್ಮ ಶಾರ್ಟ್ ಫಿಲ್ಮ್ಸ್ ಎಲ್ಲ ನೋಡಿದ್ರಂತೆ. ಅದು ನಂಗೆ ವಿಷಯ ಗೊತ್ತಿರಲಿಲ್ಲ. ಅಲ್ಲಿ ಇಂಟರ್ವ್ಯೂಗೆ ಹೋದಾಗ ಗೊತ್ತಾಯಿತು, ನಿಮ್ಮ ವಿಡಿಯೋನ ಡಿ-ಬಾಸ್ ಅವರು ತುಂಬ ನೋಡ್ತಾರೆ, ತುಂಬ ಎಂಜಾಯ್ ಮಾಡ್ಕೊಂಡು ನೋಡ್ತಾರೆ. ಪ್ರತಿಯೊಂದು ಡೈಲಾಗ್ ಕೂಡ ನೆನ್ಪಿಡ್ಕೊಂಡು ಇವಾಗ ನೋಡು ಇದು ಹೇಳ್ತಾಳೆ ಅಂತೆಲ್ಲ ಹೇಳ್ತಾರಂತೆ. ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಏನು ಹೇಳ್ತೀರಿ ಈ ರೆಸ್ಪಾನ್ಸ್? ನನಗೆ ಈ ಪಾತ್ರ ಸಿಕ್ಕಿದ್ದು ತುಂಬ ಖುಷಿ ಇದೆ. ಎಲ್ಲರೂ ಅದೇ ಹೇಳ್ತಿದ್ದಾರೆ, ನಿಮಗೆ ಕರೆಕ್ಟಾಗಿ ಸಿಕ್ಕಿದೆ ಪಾತ್ರ ಅಂತ ಹೇಳ್ತಿದ್ದಾರೆ. ಕರೆಕ್ಟಾಗಿ ಪಾತ್ರ ಸಿಕ್ಕಿದೆ ಅನ್ನೋದೇ ಒಂದು ದೊಡ್ಡ ಕಾಂಪ್ಲಿಮೆಂಟ್. ಒಳಗಡೆ ಅಲ್ಲಿ ಸೀನ್ ಬಂದಾಗ ಕಿರ್ಚೋದು ನೋಡಿ ನನಗಂತೂ ಏನು ಸ್ಟ್ರಗಲ್ ಮಾಡಿರ್ತೀವಿ ಇಷ್ಟು ದಿನ ಶೂಟಲ್ಲಿ ಅದೆಲ್ಲ ಮರ್ತೋಯ್ತು. ತುಂಬ ಖುಷಿ ಆಗ್ತಾ ಇದೆ. ಓಕೆ, ಲಕ್ಷ್ಮಿ ಅನ್ನೋ ಪಾತ್ರ ಇದು ಆಫರ್ ನಿಮಗೆ ಬಂದಾಗ ನಿಮ್ಗೆ ಒಂದು ರೀತಿ ಹಿಂಜರಿಕೆ ಆಗಲಿಲ್ವಾ? ಮಾಡೋದಕ್ಕೆ ಮಾಡಬೇಕಾ ಬೇಡವಾ ಅನ್ನೋ ಥಾಟ್ ನಿಮಗೆ ಬರಲಿಲ್ವಾ? ಎಷ್ಟು ದಿನ ಥಿಂಕ್ ಮಾಡಿ ನೀವು ಇದನ್ನು ಒಪ್ಕೊಂಡ್ರಿ ಅಂತ? ಐ ಥಿಂಕ್ ಫಸ್ಟ್ ಪಾತ್ರ ಬಗ್ಗೆ ಹೇಳಿದಾಗ ನನಗೆ ಒಂದಿನ ನಾನು ಯೂಶ್ವಲಿ ಟೈಮ್ ತೊಗೊಳ್ತೀನಿ. ಆಮೇಲೆ ಯೋಚನೆ ಮಾಡಿ ಸಣ್ಣ ಪಾತ್ರ ಅಂತ ಹೇಳಿದರು. ಆಮೇಲೆ ಓಕೆ, ಸಣ್ಣ ಪಾತ್ರ ಆಗಿದ್ರು ಕಮ್ಮಿ ಡ್ಯೂರೇಷನ್ ಬಂದರೂ ಒಂದು ಕ್ರೂಷಲ್ ಪಾತ್ರ ಅಲ್ವಾ, ತುಂಬ ಇಂಪಾರ್ಟೆಂಟ್ ಪಾತ್ರ ಮಾಡೋಣ ಅಂತ ಅನಿಸ್ತು.